ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ ಕೆಲಸ ಇವತ್ತು ಬಂದು ಡ್ರಿಪ್ ಕಲೆಕ್ಷನ್ ಹಾಕಬೇಕಾಗಿತ್ತು. ಮೊನ್ನೆ ಬಂದು ಡ್ರಿಪ್ ಎಲ್ದಿದ್ನಲ್ಲ ಅದೆಲ್ಲ ಬೆಡ್ ಮೇಲೆ ಎಲ್ದಿದ್ದು ಡಬಲ್ ಡ್ರಿಪ್ಪು. ಅದೆಲ್ಲ ಕ್ಲೀನ್ ಕಲೆಕ್ಷನ್ ಹಾಕಿ ಮತ್ತು ನೀರು ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ನಾನು ಬಂದದಪ್ಪ ಡ್ರಿಪ್ ಪಕ್ಕದ ಒಂದು ಬಂದು ಫ್ಲ್ಯಾಟು, ಇನ್ನೊಂದು ಬಂದು ರಿಂಗು. ಈ ರಿಂಗ್ ಡ್ರಿಪ್ ಒಂದು ನಮ್ಗೆ 200 ರೂಪಾಯಿ ಬೀಳುತ್ತೆ ರೋಲ್. ಇದು 400 ಮೀಟ್ರ್ ಬರೋದು ಇದು ಹೊಸದು. ನಾನು ಬಂದು ಹಳೇದೇ ಇದು. ನಾನು ಬಂದು ಫ್ಲ್ಯಾಟ್ ಹೊಸದು ಹಾಕಿದ್ದೀನಿ. ಇದು ಬಂದು ಫ್ಲ್ಯಾಟಲ್ಲಿ 2 ಟ್ರಕ್ ಹಾಕಿದ್ದೀನಿ. ಒಂದು ಬಂದು 1500 ಮತ್ತು 2900. 2900 ಬಂದು ಹಳೆ ಡ್ರಿಪ್ ಮನೇಲಿ ತಂದಿದ್ದು. ಇದು ಫಸ್ಟ್ ರೋಲ್ ಹಂಗೆ ಇತ್ತು, ಒಂದು ರೋಲ್ ಬಿಚ್ಚಿರಲಿಲ್ಲ, ಅದು ಹಾಕಿದ್ದು. ಮತ್ತು 1500 ರೂಪಾಯಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಚೀಪ್ ಅದು ಕ್ವಾಲಿಟಿ ಇಲ್ಲ ಅಷ್ಟೊಂದು, ನೀರು ಲೀಕೇಜ್ ಆಗ್ತಾಯಿತ್ತು. ಅದೆಲ್ಲ ಕ್ಲೀನಾಗಿ ಚೆಕ್ ಮಾಡಿದಾದ್ಮೇಲೆ ನಾನು ಬಂದು ಮೊನ್ನೆ ಸ್ವೀಟ್ ಕಾರ್ನ್ ತೋಟ ಹೇಳಿ 7 ಟನ್ ಆಗಿತ್ತಂತ. ಅದು ಬಂದು ಎಕರೆಗೆ ಜಾಸ್ತಿ ಬಂದಿದ್ದ ಕಡಿಮೆ ಬಂದಿದೆ ಅಂತ ಹೇಳ್ತೀನಿ ಅಂತ ನೆಕ್ಸ್ಟ್ ವೀಡಲ್ಲಿ. ಸ್ವೀಟ್ ಕಾರ್ನ್ ನಾವು ಹೆಂಗೆ ಲೆಕ್ಕ ಹಾಕ್ತಿರಪ್ಪ ಅಂದ್ರೆ 20,000 ನೋಡಿದ್ರೆ 800ರಿಂದ 9,000 kg ಬರಬೇಕು. ಬಟ್ ನಂಗೆ 7 ಟನ್ ಬಂದಿರೋದ್ರಿಂದ ಸ್ವಲ್ಪ ಲಾಸೇ. ಅದಾದ್ಮೇಲೆ ಏನಪ್ಪ ಅಂದ್ರೆ ಕೆಲಸ ಇವತ್ತು ಬಂದು ನಾನು ಬಂದು ಪೇಪರ್ ಎತ್ಕೊಂಬರ್ಬೇಕಾಯ್ತು. ಏನು ಪೇಪರ್? ಮಂಚಿಂಗ್ ಪೇಪರ್ ಬೆಡ್ ಮೇಲೆ ಹಾಕೋದಕ್ಕೆ. ಇದು ಕೆಲಸದವ್ರು ಬಂದು ನಾಳೆ ಬರ್ತೀನಿ ಅಂತ ಹೇಳಿದರು. ನಾನು ಬಂದೆಲ್ಲ ಬಂದು ಎತ್ಕೊಂಬರ್ತಾಯಿರೋದು ಬೇತ್ಮಂಗ್ಲ ಹತ್ರ ಕ್ಯಾಸಂಬಳ್ಳಿ ಅಂತ ಊರಲ್ಲಿ ಫ್ಯಾಕ್ಟ್ರಿ ಐತೆ, ಅಲ್ಲೋಗಿ ಎತ್ಕೊಂಬರ್ತಾರೆ. ಯಾಕಪ್ಪ ಹೋಗಿರೋದು ಇಷ್ಟು ದೂರ? ನಾನು ಬಂದು ಇಲ್ಲಿ ಸಾಲ ಎತ್ಕೊಂಡು ಬರ್ತಿರೋದು. ನಾನು ಕೋಲಾರಲ್ಲಿ ಒಬ್ರು ಗೊತ್ತಿರೋರು ಅಂಗಡಿಯವರು ಸಾಲ ಅವ್ರ ಮೇಲೆ ಸಾಲ ಎತ್ಕೊಂಬರ್ತಾರೆ. ಬಟ್ ಇದು ಕೋಲಾರ ಬರೋದಕ್ಕೆ 4-5 ದಿನ ಆಗುತ್ತಂದ್ರು, ಗಾಡಿ ಅದಿಲ್ಲ ಅಂದರು, ಲೇಟ್ ಆಗುತ್ತಂದ್ರು. ಅದಕ್ಕೋಸ್ಕರ ನಾಳೆ ಕೆಲಸದವ್ರು ಬರ್ತದೆ, ನಾನು ಹೋಗಿ ಎತ್ಕೊಂಬರ್ತಾ ಇದ್ದೀನಿ. ನಾನು ಎತ್ಕೊಂಡು ಹೋಗ್ತಾರೋ ಪೇಪರ್ ಹೆಸರು ಏನಪ್ಪ ಅಂದರೆ ಪ್ರಿಯಾ ಪಾಲಿಮರ್ಸ್ ಅಂದರೆ ಇದು ಫ್ಯಾಕ್ಟ್ರಿ ಹೆಸರು. ಇದು ಬಂದು 3.5 ಅಡಿ ಬರ್ತದೆ ಆಗಲ ಪೇಪರು. ನಾನು 5 ಕೂಡ ಎತ್ಕೊಂಡು ಹೋಗ್ತಾ ಇದ್ದೀನಿ. 200 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್ ರೋಲ್. ಇದು 13 kg 200 ಗ್ರಾಮ್ ಕೂಡ ಬೀಳುತ್ತೆ ರೋಲ್ಗೆ. ಇದು ಬಂದು ರೋಲ್ ಹಾಕೊಂಬರೋದು ಫ್ರೆಂಡ್ಸ್.